ನನ್ನ ಹೆಸರು ವೇಣುಗೋಪಾಲ್ ಅಂತೇಳಿ. ನಾನು ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ. ಇವರು ವಿನ್ನಿ ಪಿಂಟೋ ಅಂತೇಳಿ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಆಚೆ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಶಿವರಾಜ್ ಅವರು. ಇವರು ಉಪಾಧ್ಯಕ್ಷರು ರೋಷನ್ ಲೋಬೋ ಅಂತೇಳಿ, ಅವರು ಜಿಲ್ಲಾ ಕಾರ್ಯದರ್ಶಿ. ಮತ್ತೆ ಆಗಸ್ಟಿನ್ ಅಂತೇಳಿ ಪಕ್ಷದ ಸಕ್ರಿಯ ಕಾರ್ಯಕರ್ತರು. ಆಚೆ ಲಾಸ್ಟ್ ನಾಗರಾಜ್ ಅಂತೇಳಿ ಜಿಲ್ಲಾ ಕಾರ್ಯದರ್ಶಿ. ಈಗ ಪತ್ರಿಕಾ ಪ್ರಕಟಣೆ ಮಾಡ್ತಾ ಇರುವಂತ ಉದ್ದೇಶ ಏನಂತೇಳಿ ಈಗ ನಮ್ಮ ಉಪಾಧ್ಯಕ್ಷರು ರೋಷನ್ ಲೋಬೋ ತಿಳಿಸ್ಕೊಡ್ತಾರೆ. ಇವತ್ತು ನಾವು ಇದು ಪತ್ರಿಕಾ ಗೋಷ್ಠಿ ಕರೆದ ವಿಚಾರ ಏನಂತ ಹೇಳಿದಾಗ, ಮೂಡಬಿದಿರೆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಯಾರಿದ್ದಾರೆ, ಸಂದೇಶ್ ಪಿಜಿ ಅಂತೇಳಿ, ಅವರ ಬಗ್ಗೆ ಈಗಾಗಲೇ ಎಲ್ಲರಿಗೆ ತಿಳಿದಿದೆ. ಅವರು ಮೂಡಬಿದಿರೆ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಕೆಲವೊಂದು ಆಡಿಯೋ, ಕೆಲವೊಂದು ವಿಡಿಯೋ ಬಿತ್ತರವಾದದ್ದು ಮಾಧ್ಯಮಗಳಲ್ಲಿ ನೀವೆಲ್ಲ ನೋಡಿದ್ದೀರಿ. ಒಂದು ಏನಂತ ಹೇಳಿದಾಗ, ಮಹಿಳೆ ಜೊತೆ ಡ್ಯಾನ್ಸ್ ಮಾಡುವಂತದ್ದು, ಇನ್ನೊಂದು ಮಹಿಳೆಗೆ ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡುವಂತದ್ದು ಆಡಿಯೋ, ಮತ್ತೊಂದು ಠಾಣೆಯಲ್ಲಿ ಸುಮತಿ ನಾಯ್ಕ್ ಮತ್ತು ಅವರ ಮಕ್ಕಳಿಗೆ ಹೊಡೆಯುವಂತದ್ದು, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿದಿರಿ. ಅದರ ನಂತರ ನಾವು ಏನು ಮಾಡಿದೀವಿ ಅಂತ ಹೇಳಿದಾಗ, ಈ ತರ ಒಂದು ಉನ್ನತ ಸ್ಥಾನದಲ್ಲಿರುವಂತಹ ಇನ್ಸ್ಪೆಕ್ಟರ್ ಸಂದೇಶ್ ಅವರು ಈ ರೀತಿ ಮಾಡುವಾಗ ಅವರ ಇತಿಹಾಸವನ್ನು ನಾವು ಕೆದಕಿದಾಗ ನಮಗೊಂದು ಕೆಲವೊಂದು ವಿಚಾರಗಳು ತಿಳಿದು ಬಂತು. ಅವರು ಈ ಹಿಂದೆ ಕಾರ್ಕಳದಲ್ಲಿ SI ಆಗಿ ಕೆಲಸ ಮಾಡಿದವರು. SI ಆಗಿರುವಾಗ ಅವರು ಆ ಕೆಲಸದಿಂದ ಅಮಾನತಾಗಿದ್ದಾರೆ. ಬಜ್ಪೆ ಠಾಣೆಯಲ್ಲಿ ಕೂಡ ಕೆಲಸದಿಂದ ಅಮಾನತಾಗಿದ್ದಾರೆ. ಯಾಕೆ ಅಂತ ಹೇಳಿದಾಗ, ಬಜ್ಪೆ ಠಾಣೆಯಲ್ಲಿ ಈ ಕಟೀಲು ಎಂಬ ಸ್ಥಳದಲ್ಲಿ ಸಿಯಾಳದ ವಿಚಾರದಲ್ಲಿ ಮಹೇಶ್, ಯಾರು ಸಂಘದ ಕಾರ್ಯಕರ್ತರು, ಮಹೇಶ್ ಮತ್ತು ಇತರರಿಗೆ ಅವರು ಹಲ್ಲೆ ಮಾಡಿರ್ತಾರೆ. ಠಾಣೆಯಲ್ಲಿ ಹಲ್ಲೆ ಮಾಡಿದ ಸುದ್ದಿ ನೋಡಿ ಪೇಪರ್ ಅಲ್ಲಿ ಪ್ರಚಾರ ಆಗಿದೆ. ಒಂದು ಮತ್ತೆ ಏನಂತ ಹೇಳಿದಾಗ, ಬೆಳ್ತಂಗಡಿ ಠಾಣೆಯಲ್ಲಿ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುವಾಗ ಒಂದು ಬೆಂಗಳೂರಿನ ಹುಡುಗಿ ಕುಮಾರಿ ದೀಪಿಕಾ ಅಂತೇಳಿ ಅವರಿಗೆ ಅವರು ಚಿತ್ರಹಿಂಸೆ ನೀಡಿದ್ದಾರೆ. ಏನಂತ ಹೇಳಿದಾಗ, ಹೊಡೆದು ಬಡಿದು ತಲೆಗೆ ರೈಫಲ್ ಅನ್ನಿಟ್ಟು, ನಿನ್ನನ್ನು ಸಾಯಿಸ್ತೇನೆ ಮತ್ತು ನೇತ್ರಾವತಿ ನದಿಗೆ ಬಿಸಾಡ್ತೇನೆ, ನಿನ್ನ ತಾಯಿಯನ್ನು ಸಾಯಿಸ್ತೇನೆ, ನೀನು ಖಾಲಿ ಪೇಪರ್ಗೆ ಸಹಿ ಹಾಕು ಅಂತೇಳಿ ತುಂಬಾ ವಿಚಾರ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಅಲ್ಲಿ ಕೂಡ ಅವರು ಹೋಗಿ, ಹೈಕೋರ್ಟ್ ನಿಂದ ಆದೇಶ ಆಗಿದೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತೇಳಿ. ಅವರ ಮೇಲೆ ಮಾತ್ರ ಅಲ್ಲ, SI ಪವನ್ ಮತ್ತೆ ಇತರ ಸಿಬ್ಬಂದಿಗಳ ಮೇಲೆ ನೋಡಿ ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಟಾರ್ಚರ್ ಕೊಟ್ಟಿದ್ದಾರೆ ಅಂತೇಳಿ. ಮತ್ತೆ ಬೆಂಗಳೂರಿನ KIMS ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇವರು ಏನು ಬಿಂಬಿಸ್ತಾರೆ ಅಂತ ಹೇಳಿದಾಗ, ಶಿ ಈಸ್ ಅ ಹ್ಯಾಬಿಚುವಲ್ ಕಂಪ್ಲೇಂಟ್ ಅಂತೇಳಿ. ಕೋರ್ಟ್ ಏನ್ ಹೇಳ್ತಾ ಇದೆ, ಅನ್ಯಾಯ ಆದಾಗ ಯಾರೋ ಎಷ್ಟೋ ಸಾರಿ ಕಂಪ್ಲೇಂಟ್ ಕೊಡಬಹುದು. ಇವರು ಏನು ಬಿಂಬಿಸ್ತಾರೆ ಅಂತ ಹೇಳಿದಾಗ, ಜನರಿಗೆ ತಪ್ಪು ಮಾಹಿತಿ ರವಾನೆ ಮಾಡ್ತಾ ಇದ್ದಾರೆ. ಯಾಕೆ ಹ್ಯಾಬಿಚುವಲ್ ಕಂಪ್ಲೇಂಟ್ ಅಂತ ಹೇಳುವಾಗ ಯಾರೊಂದಷ್ಟು ಕೇರ್ ಮಾಡುದಿಲ್ಲ ಅಂತೇಳಿ. ನೋಡಿ ಇಲ್ಲಿ ಆದೇಶ ಆಗಿದೆ, ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕಂತೇಳಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸಿಗೆ. ಅದರ ನಂತರ ಅವರು ಬಜ್ಪೆ ಠಾಣೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ಸುಮಾರು ಜನರಿಗೆ ಅವರು ತೊಂದರೆ ಕೊಟ್ಟಿದ್ದಾರೆ, ಕಿರುಕುಳ ಕೊಟ್ಟಿದ್ದಾರೆ. ಒಂದು ಜನಸಾಮಾನ್ಯರಿಗೆ, ರೈತ ಮುಖಂಡರಿಗೆ, ಸಾಮಾಜಿಕ ಕಾರ್ಯಕರ್ತರಿಗೆ ಒಂದು ಠಾಣೆಯಲ್ಲಿ ಬೈಯುವುದು, ಅವರ ಬೈಯುವಂತ ಲ್ಯಾಂಗ್ವೇಜ್ ಇದೆಲ್ಲ ಬೊಸುಡಿಕ ಮತ್ತೆಂತೆಂತ ಲ್ಯಾಂಗ್ವೇಜ್. ಮತ್ತೆ ಜಂಕ್ಷನ್ ಅಲ್ಲಿ ಲಾಠಿಯಲ್ಲಿ ಹೊಡೆಯುವುದು ಎಲ್ಲರ ಮುಂದೆ ಠಾಣೆಯಲ್ಲಿ. ಈ ಎಲ್ಲ ಇವರ ವರ್ತನೆ ಗುಂಡಾ ವರ್ತನೆ ಅಂತಾನೆ ಹೇಳ್ತೇನೆ ನಾನು. ಗುಂಡಾ ವರ್ತನೆಯನ್ನು ನೋಡಿ 4 ಗ್ರಾಮ ಪಂಚಾಯತ್, ಒಂದು ಪಡುಬೆರಾರ ಗ್ರಾಮ ಪಂಚಾಯತ್, ಒಂದು ಕಂದಾರ ಗ್ರಾಮ ಪಂಚಾಯತ್, ಗುರುಪುರ, ಮುತ್ತೂರು, ಈ 4 ಪಂಚಾಯತ್ಗಳು ಸೇರಿ ನಿರ್ಣಯವನ್ನು ಮಾಡಿದ್ದಾರೆ. ಇಂಥ ಗುಂಡಾ ಸ್ವಭಾವದ ಇನ್ಸ್ಪೆಕ್ಟರ್ ಅನ್ನು ಕೂಡಲೇ ವರ್ಗಾವಣೆ ಮಾಡಬೇಕು, ಮತ್ತೆ ಮೇಲಾಧಿಕಾರಿಗೆ ಪತ್ರ ಬರೆಯಬೇಕು. ಇದು ಪಡುಬೆರಾರ ಗ್ರಾಮ ಪಂಚಾಯತ್ ಅಲ್ಲಿ ಆದಂತಹ ನಿರ್ಣಯ. ಯಾವುದು? ಬಜ್ಪೆ ಠಾಣೆಯಲ್ಲಿರುವಾಗ ಇಯರ್ 2021-22 23/9/2021 ಗ್ರಾಮ ಪಂಚಾಯತ್ ಅಲ್ಲಿ ನಿರ್ಣಯ ಆಗಿದೆ, ಅವರನ್ನು ವರ್ಗಾವಣೆ ಮಾಡಬೇಕಂತೇಳಿ. ಇದು ಪಡುಬೆರಾರದಲ್ಲಿ ಆದಂತ ನಿರ್ಣಯ, ಇದು ಕಂದಾವರದಲ್ಲಿ ಆದಂತ ನಿರ್ಣಯ ಗ್ರಾಮ ಪಂಚಾಯತ್ ಅಲ್ಲಿ, ಇದು ಮುತ್ತೂರು ಗ್ರಾಮ ಪಂಚಾಯತ್ ಅಲ್ಲಿ,
ಮತ್ತೆ ಇದು ಗುರುಪುರ ಗ್ರಾಮ ಪಂಚಾಯತ್ ಅಲ್ಲಿ. ಯಾಕೆ ಅಂತ ಹೇಳಿದಾಗ ಆವತ್ತೇ ನಾವು ವಾಯ್ಸ್ ರೇಸ್ ಮಾಡಿದ್ದೇವೆ. ಆ ಗ್ರಾಮದ ಗ್ರಾಮಸ್ಥರಿಗೆ ಎಲ್ಲರಿಗೂ ಗೊತ್ತಿದೆ. ಗ್ರಾಮ ಸಭೆ ಅಂತ ಹೇಳುವಾಗ ಗ್ರಾಮ ಸಭೆಯಲ್ಲಿ ನೋಡಲ್ ಆಫೀಸರ್ ಮತ್ತೆ ಅಧಿಕಾರಿಗಳು ತುಂಬಾ ಅಧಿಕಾರಿ ಇರ್ತಾರೆ, ಸದಸ್ಯರು ಇರ್ತಾರೆ ಹಾಗೂ ಗ್ರಾಮಸ್ಥರು ಇರ್ತಾರೆ. ಎಲ್ಲರ ಸಮ್ಮುಖದಲ್ಲಿ ಎಲ್ಲರಿಗೆ ತಿಳಿದಿರುವ ವಿಚಾರ ನಿರ್ಣಯ ಆಗಿ ಎಲ್ಲರಿಗೆ ಆವತ್ತು ಒಂದೊಂದು ಮಂಜನ್ನು ಬೇರೆ ಬೇರೆ ಕಡೆ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗೆ ಬರೆದಿದ್ದಾರೆ, ಗೃಹ ಸಚಿವರಿಗೆ ಬರೆದಿದ್ದಾರೆ, ಮುಖ್ಯ ಕಾರ್ಯದರ್ಶಿಗೆ ಬರೆದಿದ್ದಾರೆ, ಇಲ್ಲಿ ಕಮಿಷನರ್ಗೆ ಬರೆದಿದ್ದಾರೆ ಹಾಗೂ ಜಿಲ್ಲಾಧಿಕಾರಿಗೆ ಬರೆದಿದ್ದಾರೆ. ಗ್ರಾಮ ಸಭೆಯಲ್ಲಿ 4 ಗ್ರಾಮ ಸಭೆಗಳಲ್ಲಿ ಗ್ರಾಮಸ್ಥರು ನಿರ್ಣಯ ಮಂಡನೆ ಮಾಡಿದ್ದಾರೆ. ಇವರಿಂದ ತೊಂದರೆ ಆಗ್ತಾ ಇದೆ, ಇವರನ್ನು ಟ್ರಾನ್ಸ್ಫರ್ ಮಾಡಿ ಅಂತೇಳಿ. ಮತ್ತೆ ಹೌದಾ, ಗ್ರಾಮ ಪಂಚಾಯತ್ನ ಗ್ರಾಮ ಸಭೆಯಲ್ಲಿ ನೋಡಿ, ಇದು ಲೆಟರ್ ಬರೆದದ್ದು ಕೂಡ ನಾನು ತೋರಿಸ್ತಾ ಇದ್ದೇನೆ. ಇದು ಪಡಬರಾರ ಗ್ರಾಮ ಪಂಚಾಯತ್ ಇಂದ ಲೆಟರ್ ಬರೆದಿದ್ದಾರೆ ಸುಮಾರು ಜನರಿಗೆ. ಇದು ಗುರುಪುರ, ಮತ್ತೆ ಇದು ಮುತ್ತೂರು ಗ್ರಾಮ ಪಂಚಾಯತ್, ಮುತ್ತೂರು ಮಂಗಳೂರು ತಾಲೂಕು ಕುಪ್ಪೆಪದ ಪಕ್ಕದಲ್ಲಿ ಇರುವಂತಹ ಗ್ರಾಮ ಪಂಚಾಯತ್, ಬಸ್ಪೇಟ್ ಠಾಣಾ ವ್ಯಾಪ್ತಿಗೆ ಬರುವಂತದ್ದು. ನೋಡಿ, ಇದು ಪೇಪರ್ ಅಲ್ಲಿ ಕೂಡ ಬಂದಿದೆ. ಮುತ್ತೂರು 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 ಇದೆ, ಕುಪ್ಪೆಪದ ಪಕ್ಕ ಹೊಸತ್ತಾಗಿ ಆದದ್ದು ಕುಪ್ಪೆಪದವಿಯಲ್ಲಿ. ಹೌದು, ಈ ರೀಸೆಂಟ್ ಆಗಿ ಒಂದು ಪಂಚಾಯತ್ ಅಂತೇಳಿ ಆದದ್ದು ಮುತ್ತೂರು. ಮುತ್ತೂರು ಹೌದೌದು, ಒಂದು 4-5 ವರ್ಷ ಆಗಿರ್ಬೋದು ಅಷ್ಟೇ. ಹೌದೌದು. ನೋಡಿ, ಇದು ಪೇಪರ್ ಅಲ್ಲಿನೂ ಅವತ್ತು ಬಂದಿದೆ. ಎಲ್ಲ ನಾವು ಇವತ್ತು ಎಲ್ಲ ದಾಖಲೆಯೊಂದಿಗೆ ನಾವು ಇವತ್ತು ಮಾತಾಡ್ತಾ ಇದ್ದೇವೆ, ಅದು ಕೂಡ ಇದೆ. ಮತ್ತೆ ಗುರುಪುರದ ಕಿಟ್ಟನರೈ ಅಂತೇಳಿ ನಿಮ್ಗೆ ಗೊತ್ತಿದೆ, ಅವರು ರೈತ ಮುಖಂಡರು. ಅವರು ಏನು ಗುರುಪುರದಲ್ಲಿ ಈ ತರ ಜೀಪು ಅವರು ಸ್ವಲ್ಪ ತಾಗಿಕೊಂಡು ಇಟ್ಟದ್ದು, ಆ ವಿಚಾರಕ್ಕೆ ಅವರನ್ನು ಬೈದು ಬೇಡದ್ದೆಲ್ಲ ಹೀಯಾಳಿಸಿ ನೋಡಿ ಮಾನಸಿಕ ಆಘಾತಗೊಂಡು ಅವರು ಸತ್ತ ವಿಚಾರ ಪೇಪರ್ ಅಲ್ಲಿ ಬಂದಿದೆ. ಥರ್ಡ್ ಕ್ಲಾಸ್ ಲ್ಯಾಂಗ್ವೇಜ್ ನೋಡಿ. ಇಲ್ಲಿ ಇವರ ತಮ್ಮ ಏನ್ ಮಾಡ್ತಾರೆ, ಮರುದಿವಸ ಕಮಿಷನರ್ಗೆ ದೂರು ಕೊಡ್ತಾರೆ. ಕಮಿಷನರ್ಗೆ ದೂರು ಕೊಟ್ಟಾಗ ಕಮಿಷನರ್ ಏನ್ ಹಿಂಬಾರ ಕೊಡ್ತಾರೆ, ಅವರನ್ನು ತನಿಖೆಗೆ ಕರೆಯುವುದಿಲ್ಲ. ಗುರುಪುರ ಪೇಟೆಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಇದೆ, ಅಲ್ಲಿ ಸಿಸಿ ಕ್ಯಾಮೆರಾ ಇದೆ. ಸಿಸಿ ಕ್ಯಾಮೆರಾ ಫೂಟೇಜ್ ಯಾರು ತೆಗೆದುಕೊಳ್ಬೇಕು? ಕಮಿಷನರ್ ವಶಕ್ಕೆ ಪಡೆದುಕೊಳ್ಳಬೇಕು. ತನಿಖೆ ಅಂತ ಹೇಳ್ತಾರೆ, ಈಗ ಇದೇನಾ? ಏಕಪಕ್ಷವಾಗಿ ಸಂದೇಶವನ್ನು ಕರೆಯುವುದು, ಹೇಳಿಕೆ ತೆಗೆದುಕೊಳ್ಳುವುದು, ಅಲ್ಲಿಗೆ ವಿಲೆ ಮಾಡಲಾಗಿದೆ ಅಂತೇಳಿ. ಅದರ ನಂತರ ಅವರು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಹೋಗ್ತಾರೆ. ನೋಡಿ, ಇವರು ವಿಲೆ ಮಾಡಿದೆ ಅಂತೇಳಿ ಕೊಟ್ಟಿದ್ದಾರೆ. ಯಾರಿಗೂ ಕರೀಲಿಕ್ಕಿಲ್ವಾ? ಏನು ತನಿಖೆ ಇವರದ್ದು? ಅದರ ನಂತರ ಅವರಿಗೆ ನ್ಯಾಯ ಸಿಗ್ಲಿಲ್ಲ ಅಂತೇಳಿ ಅವರು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಹೋಗ್ತಾರೆ. ಹ್ಯೂಮನ್ ರೈಟ್ಸ್ ಕಮಿಷನ್ ಅಲ್ಲಿ ಇವರು 2 ಸಾಕ್ಷಿ ಕೊಡ್ತಾರೆ, ಪ್ರತ್ಯಕ್ಷ ಕಂಡ ಸಾಕ್ಷಿ. ಯಾರು? ಸದಾಶಿವ ಮತ್ತು ಎರಡು ಸಾಕ್ಷಿ ಕೊಡ್ತಾರೆ. ಇದು ನೋಡಿ ಅವರದ್ದು ರಿಪೋರ್ಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇಂದ ಬಂದದ್ದು. ಯಾರಂತ ಹೇಳಿದಾಗ ಹ್ಯೂಮನ್ ರೈಟ್ಸ್ ಪೊಲೀಸರೇ ತನಿಖೆ ಮಾಡಿದ್ದು. ಅಲ್ಲಿ ಸದಾಶಿವ ಮತ್ತು ಇನ್ನೊಬ್ಬರು ಸಾಕ್ಷಿ ಕೊಡ್ತಾರೆ, ನಾವು ಪ್ರತ್ಯಕ್ಷ ನೋಡಿದ್ದೇವೆ, ಅವರು ಬಂದ್ರು ಜಿಪಿ ರಸ್ತೆಯಲ್ಲಿ ಸ್ವಲ್ಪ ಇಟ್ಟದಕ್ಕೆ ಏಕಾಏಕಿ ಬೊಸುಡಿಕ ಅಂತೇಳಿ ಬೈದರು. ಅದರ ನಂತರ JCP ತಂದು ನಿನ್ನ ಜೀಪನ್ನು ಉಡಿ ಮಾಡ್ತೇನೆ ಅಂತೇಳಿ. ನೋಡಿ, 2 ಸಾಕ್ಷಿ ಇರುವಾಗ ಅದು ಹ್ಯೂಮನ್ ರೈಟ್ಸ್ ವೈಲೇಷನ್ ಔಟ್ ಅಲ್ವಾ? ಅವರ ಆತ್ಮಗೌರವಕ್ಕೆ ಧಕ್ಕೆ ಆಗಿದ್ದೇನೋ ಇಲ್ವಾ? ನಾನು ಹೇಳ್ತಾ ಇರೋದು, ಇವರೀಗ ಹೇಳ್ತಾ ಇದ್ದಾರೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಇನ್ನೊಂದು ತಮ್ಮ ಏನ್ ಹೇಳ್ತಾರೆ, ನಮಗೆ ಪೋಸ್ಟ್ ಮಾರ್ಟಮ್ ಅಗತ್ಯ ಇಲ್ಲ ಅಂತೇಳಿ ಹೇಳಿದ್ದಾರೆ, ಅದಕ್ಕೆ ಅದು ಅವರಿಂದ ಸತ್ತದಲ್ಲ ಅಂತೇಳಿ. ನೋಡಿ, ಅವರ ಬೈದ್ಯದಿಂದ ಮಾನಸಿಕ ಆಘಾತವಾಗಿ ಅವರ ಜೀವ ಹೋಗಿದೆ. ಆದ್ರೂ ಅದು ಬಿಡುವ, ನಾವು ಹ್ಯೂಮನ್ ರೈಟ್ಸ್ ಅಲ್ಲಿ ಅದು ಸಾವಿಗೆ ಅವರು ಕಾರಣ ಅಲ್ಲ ಇದ್ರು ಈ ಬುಸುಡಿಗ ಮತ್ತು ಈ 2 ಲ್ಯಾಂಗ್ವೇಜ್ ಮತ್ತೆ ಅವರು ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದಾಗ, ನೋಡಿ ನೀವು CC ಫುಟೇಜ್ ಕೊಡಿ ಅಂತೇಳಿ ನಾವು ಕೇಳ್ತಾ ಇದ್ದೇವೆ, ಡಿಮಾಂಡ್ ಮಾಡ್ತಾ ಇದ್ದೇವೆ. ಏನಂತ ಹೇಳಿದಾಗ ಗುರುಪುರ ಪೇಟೆಯಲ್ಲಿದ್ದ CC ಕ್ಯಾಮರಾವನ್ನು ಕಮಿಷನರಿಂದ ನೀವು ತೆಗೆದುಕೊಳ್ಬೇಕು, ತನಿಖಾಧಿಕಾರಿ ಅದು ಕೆಲಸ ಅವರು ಮಾಡ್ಬೇಕು. ಮತ್ತೆ ಬಸ್ಪೆ ಠಾಣೆದ್ದು CC ಕ್ಯಾಮರಾ ಕೇಳಿ ಅಂತೇಳಿ ಯಾವ್ದು ಕೇಳಲಿಲ್ಲ. ಹ್ಯೂಮನ್ ರೈಟ್ಸ್ ಗೆ ನಾವು ಪತ್ರ ಬರೆದಿದ್ದೇವೆ. ಏನಂತ ಹೇಳಿದಾಗ, ನೋಡಿ ಇದು ಕಮಿಷನರ್ ತೆಗೆದುಕೊಳ್ಬೇಕು, ಇಲ್ಲ ನೀವು ತೆಗೆದುಕೊಳ್ಬೇಕು. ಇವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ, ಠಾಣೆಯ CC ಕ್ಯಾಮರಾ ಫುಟೇಜ್ 35 ದಿವಸ ಮಾತ್ರ ಇರುವುದಂತೆ. ನಾವು ಹೇಳ್ತಾ ಇದ್ದೇವೆ, ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಪ್ರಕಾರ 18 ತಿಂಗಳು ಪ್ರಿಸರ್ವ್ ಮಾಡಿ ಇರ್ಬೇಕು, ನೈಟ್ ವಿಷನ್ ಇರ್ಬೇಕು. ಅದು ಕೂಡ ದಾಖಲೆ ನನ್ನ ಹತ್ರ ಇದೆ. 18 ತಿಂಗಳು ಪ್ರಿಸರ್ವ್ ಮಾಡಿ ಇರ್ಬೇಕು. ಯಾವುದೇ ಕಾರಣಕ್ಕೆ ಅವರು ರೀಸನ್ ಕೊಡ್ಲಿಕ್ಕಿಲ್ಲ.
ಆದ್ರೂ ಇದು ಹ್ಯೂಮನ್ ರೈಟ್ಸ್ ಕಮಿಷನ್ ಇಂದಲೂ ನೋಡಿ ನನಗೆ ಅನಿಸ್ತಾ ಇದೆ ಇದು ಹಣದ ಪ್ರಭಾವನ ಅಲ್ಲ ರಾಜಕೀಯದ ಪ್ರಭಾವನ ಒಟ್ಟಾರೆಯಾಗಿ ಅವರನ್ನು ರಕ್ಷಿಸುವಂತ ಕೆಲಸ ಆಗ್ತಾ ಇದೆ ಇಷ್ಟೆಲ್ಲ ಆರೋಪಗಳಿದ್ರು. ಮತ್ತೆ ಇನ್ನೊಂದು ಏನು ವಿಚಾರ ಅಂತ ಹೇಳಿದಾಗ ನೋಡಿ ಅವರು ಪಡಬೇರರ ಗ್ರಾಮ ಸಭೆಯಲ್ಲಿ ಬಂದು ಮಾಹಿತಿ ಹಕ್ಕು ಯಾರೆಲ್ಲ ಆಗ್ತಾರೆ ಮಾಹಿತಿ ಹಕ್ಕು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾಹಿತಿ ಹುಳಗಳು ಎಲ್ಲರ ಮುಂದೆ ಗ್ರಾಮ ಸಭೆಯಲ್ಲಿ ಮಾಹಿತಿ ಹುಳಗಳು ಮತ್ತೆ ಮಾನವ ಹಕ್ಕು ಕಾರ್ಯಕರ್ತರನ್ನು ಅವರು ಬ್ಲಾಕ್ ಮೇಲ್ ಮಾಡ್ತಾರೆ ಅಂತೇಳಿ. ಇವತ್ತು ಯಾರು ಬ್ಲಾಕ್ ಮೇಲ್ ಮಾಡ್ತಾರೆ? ಅದೇ ಇನ್ಸ್ಪೆಕ್ಟರ್ ಸಂದೇಶ್ ಅವರು ಬ್ಲಾಕ್ ಮೇಲ್ ಮಾಡ್ತಾರೆ. ಅವರಿಗೆ ಯಾಕೆ ಈ ಸಾಮಾಜಿಕ ಕಾರ್ಯಕರ್ತರ ಧ್ವನಿ ಅಡಗಿಸಬೇಕು, ಆಗ ಮಾತ್ರ ಅವರ ಕೆಲಸ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಇದನ್ನು ವಾಯ್ಸ್ ರೈಸ್ ಮಾಡುದು ಯಾರು? ಸಾಮಾಜಿಕ ಕಾರ್ಯಕರ್ತರು. ಅದಕ್ಕೋಸ್ಕರ ಅವರು ಗ್ರಾಮ ಸಭೆಯಲ್ಲಿ ಬೆದರಿಸ್ತಾರೆ ಮತ್ತೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅಧಿಕಾರಿ ಮತ್ತು ಗ್ರಾಮಸ್ಥರಿಗೆ ಇವರ ಮೇಲೆ ದೂರು ಕೊಡಿ, ನಾನು ಕ್ರಮ ತೆಗೆದುಕೊಳ್ತೇನೆ ಅಂತೇಳಿ. ಇದು ನಾನು ಜಿಲ್ಲಾ ಪಂಚಾಯತಿಗೆ ಸ್ವತಃ ಕೊಟ್ಟು ದಾಖಲೆ ಸಮೇತ ಸಿಒ ವರದಿ ಕೂಡ ಮಾಡಿದ್ದಾರೆ. ಸಿಒ ವರದಿ ಮೇಲೆ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ನೋಡಿ ಹೇಳ್ತಾ ಇದ್ದಾರೆ ಗ್ರಾಮ ಸಭೆಯಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಆಗಿದೆ, ಅದರ ವರದಿಯೊಟ್ಟಿಗೆ ವಿಡಿಯೋ ತುಣುಕನ್ನು ಪೆನ್ ಡ್ರೈವ್ ಅನ್ನು ನಾವು ಕೊಡ್ತಾ ಇದ್ದೇವೆ, ಕ್ರಮ ತೆಗೆದುಕೊಳ್ಳಿ ಅಂತೇಳಿ. ಯಾರು ಈಗ ಅವ್ರು ದಾಖಲೆ ಬೇಕು ಕಮಿಷನರ್ ಅಂತ ಕೇಳ್ತಾ ಇದ್ದಾರಲ್ಲ, ದಾಖಲೆ ಕೊಟ್ಟಾಗಲೂ ಯಾಕೆ ಆಕ್ಷನ್ ಆಗ್ಲಿಲ್ಲ? ಆವಾಗ ಇದ್ದ ಕಮಿಷನರ್ ಇವರಲ್ಲ ಶಶಿಕುಮಾರ್ ಅಂತೇಳಿ. ನೋಡಿ ಯಾರೇ ಕಮಿಷನರ್ ಆಗ್ಲಿ, ನಾನು ವ್ಯವಸ್ಥೆ ಬಗ್ಗೆ ಮಾತಾಡುದು, ವ್ಯವಸ್ಥೆ ಇದೇನೇ ಇಲ್ಲ, ದಾಖಲೆ ಕೊಟ್ಟಾಗ ಕ್ರಮ ತೆಗೆದುಕೊಳ್ಬೇಕು ಬೇಡ? ನೋಡಿ ಇದು ಡೈರೆಕ್ಟ್ ಹ್ಯೂಮನ್ ರೈಟ್ಸ್ ವೈಲೇಷನ್, ಎಷ್ಟೋ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತದೆ. ಮತ್ತೆ ಹ್ಯೂಮನ್ ರೈಟ್ಸ್ ಕಮಿಷನರ್ ಅವರು ಸಂರಕ್ಷಣೆಯ ಕಾರ್ಯ ನಿರ್ವಹಿಸುವ ಪಡೆಗಳಲ್ಲಿ ಭಾಗ್ಯಸ್ಥರೆಂದು ಪರಿಗಣಿಸಬೇಕು, ಅವರ ಜೊತೆ ಸಕ್ರಿಯವಾಗಿ ಸೌಜನ್ಯವಾಗಿ ನಡೆದುಕೊಳ್ಬೇಕಂತೇಳಿ ಹೇಳ್ತಾ ಇದೆ. ಇದು ಡೈರೆಕ್ಷನ್ ಯಾವಾಗ 2014ರಲ್ಲಿ ಬಂದಿದೆ ಕರ್ನಾಟಕ ಸರ್ಕಾರದಿಂದ. ಆಕ್ಚುಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಬರೆದದ್ದು, ಮತ್ತೆ ಸರ್ಕಾರ ಸುತ್ತೋಲೆ ಹೊರಡಿಸ್ತಾ ಇದೆ. ಮತ್ತೆ ಇನ್ನೊಂದು ವಿಚಾರ ನಾನು ಹೇಳ್ತಾ ಇದ್ದೇನೆ, ಏನಂತ ಹೇಳಿದಾಗ ಪೊಲೀಸ್ ದೂರು ಪ್ರಾಧಿಕಾರ ಏನು ಮಂಗಳೂರಲ್ಲಿದೆ, ನೀವು ಬೇಕಾದ್ರೆ ಮಾಹಿತಿ ಕಲಿ ತೆಗೆದುಕೊಳ್ಳಿ. ಒಂದೇ ಸಭೆ ಇಲ್ಲ, ಯಾವುದು ದೂರಿಗೆ ಏನಿಲ್ಲ. ಅದರಲ್ಲಿ ಅಧ್ಯಕ್ಷರು DC ಮತ್ತೆ ಸದಸ್ಯ 2000 ಪೊಲೀಸ್ ದೂರು ಪ್ರಾಧಿಕಾರ ಅಂತ ಹೇಳಿದೆ, ಮಂಗಳೂರು ಪೊಲೀಸ್ ದಕ್ಷಿಣ ಜಿಲ್ಲಾ ಪೊಲೀಸ್ ದೂರು ಪ್ರಾಧಿಕಾರ ಅಂತೇಳಿ. ಮತ್ತೆ ಏನಂತ ಹೇಳಿದಾಗ ನೋಡಿ 2022ರಲ್ಲಿ ಸ್ವತಃ ಪೊಲೀಸ್ ದೂರು ಪ್ರಾಧಿಕಾರ ಸ್ಟೇಟ್ ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರ ಹೇಳ್ತಾ ಇದೆ, ಯಾರು ದೂರು ಕೊಡ್ತಾರೋ ಅವರ ಮೇಲೆ ದೂರು ದಾಖಲಾಗ್ತದೆ, ದೌರ್ಜನ್ಯ ಆಗ್ತದೆ. ಅದು ಆಗಿದೆ, ನಮಗೂ ಆಗಿದೆ, ಇವರಿಗೂ ಆಗಿದೆ. ಮತ್ತೆ ಏನು ಕಟೀಲಲ್ಲಿ ಅವರಿಗೆ ಆಗಿದೆ, ಸುಮತಿ ನಾಯಕ್ ಆರೋಪ ಮಾಡುವಂತದ್ದು ಕೂಡ ಅವರಿಗೂ ಆಗಿದೆ. ನಾವೆಲ್ಲ ಕೇಳ್ತಾ ಇದ್ದೇವೆ, ಠಾಣೆಯಲ್ಲಿ CC ಕ್ಯಾಮೆರಾ ಇದೆ, ಅದನ್ನು ಯಾಕೆ ಪೊಲೀಸರ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ? ಅದನ್ನು ಪರಿಶೀಲಿಸಬೇಕಲ್ವಾ? ಯಾರು ಪರಿಶೀಲಿಸುದು? ಅಲ್ಲ, ಸಾಕ್ಷಿ ಯಾರು ತಲೆ ಹಾಕುದು? ಇದು ಪೊಲೀಸ್ ಇಲಾಖೆದ್ದು ಕೆಲಸ ಅಲ್ವಾ? ನೋಡಿ ಎಲ್ಲಾ ದಾಖಲೆಗಳನ್ನಿಟ್ಟು ನೋಡಿ. CC ಕ್ಯಾಮೆರಾದ ಬಗ್ಗೆ ನಾನು ಮಾಹಿತಿ ಕೇಳಿದ್ದು, CC ಕ್ಯಾಮೆರಾ 4 CC ಕ್ಯಾಮೆರಾ ಮಾತ್ರ, ಎಲ್ಲ ಠಾಣೆಯ ಎಲ್ಲ ಕೋಣೆಗಳಿಗೆ CC ಕ್ಯಾಮೆರಾ ಬೇಕು. ರೆಕಾರ್ಡಿಂಗ್ ಆಗುತ್ತಿದೆ, ಹತ್ತಿರದಲ್ಲೇ ಇದೆ, ಠಾಣೆಯ ಪಕ್ಕದಲ್ಲೇ. ಅಲ್ಲಿ ಅವರದ್ದು 1.25 ಕೋಟಿಯ ಮನೆ ಇದೆ. ಮನೆಯ ಇನಾಗ್ರೇಷನ್ಗೆ ಕೆಲವೊಂದು ಪೊಲೀಸರು ಕೂಡ ಬಂದಿದ್ದಾರೆ, ಏನು ಕ್ರಮ ತೆಗೆದುಕೊಳ್ಳಿಲ್ಲ. ನಾವು ಹೇಳ್ಬೇಕಂತ ಹೇಳಿಲ್ಲ, ಅವರು ಕೂಡ ಕೊಡ್ಬಹುದು, ಅಲ್ಲ ಮಾಹಿತಿ ಲೋಕಾಯುಕ್ತಕ್ಕೆ ಕೊಡ್ಬಹುದು. ಅದರ ಮೇಲೇನು ಕ್ರಮ ಆಗ್ಬೇಕು, ತನಿಖೆ ಆಗ್ಬೇಕು ಸಂಬಂಧಪಟ್ಟವರಿಂದ. ಮತ್ತೆ ಅವರು ಏನಂತ ಹೇಳಿದಾಗ ಅವರ ರೂಲ್ಸ್ ಏನಿದೆ ನೋಡಿ, ಅವರ ಠಾಣೆಯ ಪಕ್ಕದಲ್ಲೇ ಇರುವಂತಹ ಠಾಣೆಗೆ ಅವರಿಗೆ ಪೋಸ್ಟಿಂಗ್ ಕೊಟ್ಟಿದ್ದಾರೆ. ಮೂಡುಬಿದ್ರೆಯಲ್ಲಿ 2 ಬಾರಿ ಪೋಸ್ಟಿಂಗ್ ಕೊಟ್ಟಿದ್ದಾರೆ. ಆತರ ಕೊಡ್ಲಿಕ್ಕಿಲ್ಲ. ಅದು ಪೊಲೀಸ್ ಇಲಾಖೆದ್ದು ನಾವು ನೋಡ್ತಾ ಇದ್ದೇವೆ. ಏನಂತ ಹೇಳಿದ ಪ್ರಭಾವ 2 ಸಾರಿ ಒಂದೇ ಠಾಣೆಗೆ ಕೊಟ್ಟಿದ್ದಾರೆ. ಮತ್ತೆ ಏನಂತ ಈಗ ಅಮಾನತಾಗಿದ್ದಾರೆ, ಅಮಾನತಾದರೂ ಅವರ ಪ್ರಭಾವ ಬಳಸಿ ದೂರುದಾರರಿಗೆ ತೊಂದರೆ ಕೊಡುವಂತಹ ಸಾಧ್ಯತೆಗಳಿವೆ. ಅಮಾನತವಾದಿ ಮುಗಿದ ನಂತರ ಅವರಿಗೆ ಆಕ್ಚುಲಿ ಕೆಲಸದಿಂದ ಇದೆಲ್ಲ ತನಿಖೆ ಪೂರ್ಣಗೊಂಡ ನಂತರ ಕೆಲಸದಿಂದಲೇ ತೆಗೆಯಬೇಕು. ಅಲ್ಲಿವರೆಗೆ ಅಮಾನತು ಪೂರ್ಣ ಆದ ನಂತರ ಅವರನ್ನು ಎಲ್ಲಿ ಕೆಲಸ ಮಾಡಿದರೆ ಆ ಠಾಣೆಗಳಿಗೆ ಹಾಕಬಾರದು. ನಾವು ಹೇಳ್ತಾ ಇದ್ದೇವೆ ಅವರನ್ನು ಜಿಲ್ಲೆಯಿಂದ ಹೊರಗಡೆನೆ ಹಾಕ್ಬೇಕು. ಈಗ ವೇಣೂರು ಠಾಣೆಯಲ್ಲಿ ಏನಾಗಿದೆ, ಮೊನ್ನೆ FIR ಆಗಿದೆ, ಅತ್ಯಾಚಾರ, ಸತತ ಅತ್ಯಾಚಾರ, ಶಿಕ್ಷಕಿಗೆ ಲೈಂಗಿಕ ಕಿರುಕುಳ ಕೊಟ್ಟ ವಿಚಾರದಲ್ಲಿ. ನಾವು ಅದಕ್ಕೂ ಡಿಮಾಂಡ್ ಮಾಡ್ತಾ ಇದ್ದೇವೆ, ಅವರನ್ನು ಕೂಡಲೇ ಬಂಧಿಸಬೇಕು. ಯಾಕೆ ಅಂತ ಹೇಳಿದಾಗ ಅದು ನಾನ್ ಬೇಲೇಬಲ್ ಅಫೆನ್ಸ್, 4 ಸೆಕ್ಷನ್ ಹಾಕಿದ್ದಾರೆ, ನಾನ್ ಬೇಲೇಬಲ್ ಅಫೆನ್ಸ್. ಕೂಡಲೇ ಅವರನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಮತ್ತೆ ಇನ್ನೊಂದು ನಮ್ಮದು ಮೇನ್ ಡಿಮಾಂಡ್ ಏನಂತ ಹೇಳಿದಾಗ, ಏನು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಕೊಟ್ಟಿದ್ದೇನ ಪೂರ್ಣ ಪ್ರಮಾಣದಲ್ಲಿ ಎಲ್ಲಾ ಠಾಣೆಗಳಿಗೆ CC ಕ್ಯಾಮೆರಾ
ಈವನ್ ಗೇಟಿನಿಂದ ಬರುವಂತದ್ದು ಕಾಣಬೇಕು, ಅಲ್ಲಿಂದ ಒಳಗಡೆ ಟಾಯ್ಲೆಟ್ ಬಿಟ್ಟು ಎಲ್ಲಾನು ಪಾರದರ್ಶಕತ. ಏನು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ನಾವು ಹೇಳ್ತಾ ಇಲ್ಲ, ಅದನ್ನು ಪೂರ್ಣವಾಗಿ ಜಾರಿಗೊಳಿಸಬೇಕು ಎಲ್ಲಾ ಠಾಣೆಗಳಲ್ಲಿ. ಯಾಕೆಂತ ಹೇಳಿದಾಗ ಯಾರೇ ಆಗಬಹುದು, ಸಾರ್ವಜನಿಕರು ಆಗ್ಲಿ, ಸಮಾಜ ಸೇವಕರಾಗ್ಲಿ, ಯಾರು ಅವರಿಗೆ ತೊಂದರೆ ಮಾಡಿದ್ರು ಗೊತ್ತಾಗ್ತದೆ, ಇಲ್ಲ ಅವರು ನಮಗೆ ತೊಂದರೆ ಮಾಡಿದ್ರು ಗೊತ್ತಾಗ್ತದೆ. ಇದರಲ್ಲಿ ಅವರು ಯಾಕೆ ಅಳವಡಿಸಲಿಕ್ಕೆ ಹಿಂದೇಟಾಗ್ತಾರೆ, ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅವರು ಜಾರಿಗೊಳಿಸಬೇಕು. ಮತ್ತೆ ಇನ್ನೊಂದು ಏನಂತ ಹೇಳಿದಾಗ, ಠಾಣೆಗೆ ಬರುವಂತ, ಈಗ ನಾವು ಹೇಳ್ತಾ ಇದ್ದೇವೆ ಜನಸ್ನೇಹಿ ಜನರಿಗೆ ಭಯ ಆಗ್ತಾ ಇದೆ ಸ್ಟೇಷನ್ಗೆ ಹೋಗ್ಲಿಕ್ಕೆ, ಪಾಪದವರಿಗೆ ಭಯ ಆಗ್ತಾ ಇದೆ. ಅದೊಂದು ಜನಸ್ನೇಹಿ ವಾತಾವರಣವಾಗಿ ನಿರ್ಮಾಣ ಮಾಡಬೇಕು. ಮತ್ತೆ ಭಯ ಮುಕ್ತರಾಗಿ ಎಲ್ಲಾ ಜನಸಾಮಾನ್ಯರು, ನಾನು ಪ್ರತ್ಯೇಕವಾಗಿ ಕೇಳ್ತಾ ಇದ್ದೇನೆ, ಜನಸಾಮಾನ್ಯರು ಭಯ ಮುಕ್ತವಾಗಿ ಠಾಣೆಗೆ ಹೋಗುವಂತ ವ್ಯವಸ್ಥೆ ಆಗ್ಬೇಕು. ಮತ್ತೆ ಇನ್ನೊಂದು ಏನು ಕಮಿಷನರ್ ಹೇಳ್ತಾ ಇದ್ದಾರೆ, ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರು ಆರೋಪ ಮಾಡ್ತಾರೋ ಅವರೆಲ್ಲ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಅಂತೇಳಿ. ಹಾಗಾದ್ರೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಅನ್ಯಾಯ ಆದಾಗ ದೂರು ಕೊಡ್ಲಿಕ್ಕಿಲ್ವಾ? ಅವರಿಗೆ ನ್ಯಾಯ ಇಲ್ವಾ? ಇವರ ಅರ್ಥ ಏನು? ಹಾಗಾದ್ರೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಿಗೆ ನಾವು ರೇಪ್ ಮಾಡ್ಬೋದಾ? ಇದೆಲ್ಲ ಪ್ರಶ್ನೆಗಳು ಬರ್ತಾ ಇದೆ. ಮತ್ತೆ ಏನಂತ ಹೇಳಿದಾಗ ನೋಡಿ, ಇವರೆಲ್ಲ ಕ್ರಿಮಿನಲ್ ಹಿನ್ನೆಲೆ ಅಂತೇಳಿ ಒಂದು ನಾನು ಹೇಳ್ತಾ ಇದ್ದೇನೆ. ಈ ಸಂದೇಶ್ ವಿಜಯ ವಿಚಾರದಲ್ಲಿ ಪ್ರತ್ಯೇಕವಾಗಿ, ಈಗ ದೀಪಿಕಾಗೂ ಅಲ್ಲಿ ಇನ್ಕ್ವೈರಿ ಆಗುವಾಗ ಏನ್ ಮಾಡಿದ್ದಾರೆ, ಹನಿ ಟ್ರ್ಯಾಪ್ ಹುಡುಗಿ. ಈಗ ಮೊನ್ನೆ ತಾನೇ ಕಮಿಷನರ್ ನಾನು ವಾಟ್ಸ್ಆಪ್ ಅಲ್ಲಿ ನೋಡಿದೆ, ಏನಂತ ಹೇಳಿದಾಗ ಹನಿ ಟ್ರ್ಯಾಪ್ ಸಾಧ್ಯತೆ ಇರಬಹುದು ಅಂತೇಳಿ. ನೋಡಿ, ಲೇಡೀಸ್ ಯಾರಾದರೂ ಆರೋಪ ಮಾಡಿದರೆ ಅವರನ್ನು ಹನಿ ಟ್ರ್ಯಾಪ್ ಅಂತೇಳಿ, ಮತ್ತೆ ಗಂಡಸರು ಯಾರಾದರೂ ಅವರ ಮೇಲೆ ಆರೋಪ ಮಾಡಿದರೆ ಪೋಸ್ಕೋ ಬರ್ತದೆ, ಇಲ್ಲ ಬೇರೆ ವಿಚಾರಗಳು ಬರ್ತದೆ. ಫ್ಯಾಮಿಲಿ ಡಿಸ್ಪ್ಯೂಟ್ ಅಲ್ಲಿ ಶಿಕ್ಷೆ ಹಾಕುದು, ನಂತರ ಸಮಾಜಕ್ಕೆ ಒಂದು ಕೆಟ್ಟದಾಗಿ ಬಿಂಬಿಸುದು, ಆ ವ್ಯಕ್ತಿ ಕೆಟ್ಟ ಅಂತೇಳಿ, ಇದೆಲ್ಲ ನಿಲ್ಲಿಸ್ಬೇಕು. ಯಾರು ನೋಡಿ, ನಾನು ಎಲ್ಲನೂ ದೂರುದಿಲ್ಲ, ಕೆಲವೊಂದು ವಿಚಾರಗಳು ಒಳ್ಳೆ ಮಾಡಿದ್ದಾರೆ. ಏನಂತ ಹೇಳಿದಾಗ, ಒಂದು ಗುಂಡಾಗಿರಿ ನಿಲ್ಲಿಸ್ತಾರೆ. ಸೆಕೆಂಡ್ ಏನಂತ ಹೇಳಿದಾಗ ಅನೈತಿಕ ಚಟುವಟಿಕೆ, ಮೊದಲು ಬಂದ ತಕ್ಷಣ ಅದನ್ನೆರಡು ಮಾಡ್ತಾರೆ. ಯಾಕೆ ಅಂತ ಹೇಳಿದಾಗ ಒಳ್ಳೆ ಇಮೇಜ್ ಬರಬೇಕು. ನಾನು ಹೇಳ್ತಾ ಇದ್ದೇನೆ, ಮಾಡಿದ್ದಾರೆ, ಆದ್ರೆ ಒಳ್ಳೆ ಅದು ಮಾಡಿದ್ದಾರೆ ಅಂತ ಹೇಳಿ ಕೆಟ್ಟದನ್ನು ಮಾಡ್ಲಿಕ್ಕಿಲ್ಲ ಅಲ್ವಾ? ಜನಸಾಮಾನ್ಯರಿಗೆ ಎದುರಿಸುವಂತ ಕೆಲಸ ಮಾಡ್ಲಿಕ್ಕಿದ್ದೇನಾ? ಗುಂಡವರ್ತನೆ ತೋರಿಸ್ಲಿಕ್ಕೆ ಇಲ್ಲ ಅಲ್ವಾ? ನೋಡಿ, ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ. ನಾವು ಕೂಡ ಹೇಳ್ತೇವೆ, ಒಳ್ಳೆ ವಾತಾವರಣ ಸೃಷ್ಟಿ ಆಗ್ಬೇಕು, ಇಲ್ಲ ಅಂತ ಹೇಳಿಲ್ಲ. ಯಾರು ತಪ್ಪು ಮಾಡ್ಲಿಲ್ವಾ ಅವರಿಗೆ ರಕ್ಷಣೆ ಕೊಡಿ. ಅವರ ಮೇಲೆ ಯಾರು ಇದು ಮಾಡ್ತಾರ, ಸುಳ್ಳು ದೂರನ್ನು ಹಾಕಬೇಡಿ. ಇದ್ದ ವಿಷಯ ಹಾಕಿ, ಸತ್ಯ ಇದ್ದರೆ ಹಾಕಿ, ಅಷ್ಟೇ ನಾವು ಇವತ್ತು ಡಿಮಾಂಡ್ ಮಾಡ್ತಾ ಇದ್ದೇವೆ. ಮತ್ತೆ ಈ ವ್ಯವಸ್ಥೆ, ಈ ಪೊಲೀಸ್ ವ್ಯವಸ್ಥೆ ಏನು ಇದೆ, ನಾವು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ, ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಬರುವುದಿಲ್ಲ. ಆದ್ರೆ ನಾವು ಇವತ್ತು KRS ಪಾರ್ಟಿ ಏನು ಮಾಡ್ತಾ ಇದೆ ಅಂತ ಹೇಳಿದಾಗ ಇದನ್ನು ಖಂಡಿಸ್ತಾ ಇದ್ದೇವೆ. ಈ ಎಲ್ಲ ನಾವು ಏನು ಹೇಳಿದ್ದೇವೆ ಅದನ್ನು ಆಗ್ರಹ ಮಾಡ್ತಾ ಇದ್ದೇವೆ. ಈ ವ್ಯವಸ್ಥೆ ಸರಿಯಾಗಬೇಕು. ಒಂದು ಪೊಲೀಸ್ ಆಫೀಸರ್ ಇಂಥದ್ದು ಮಾಡಿದಾಗ ಅವರಿಗೆ ಒಂದು ಕಠಿಣ ಶಿಕ್ಷೆಗೆ ಒಳಪಡಿಸಿದಾಗ ಇದು ಎಲ್ಲರಿಗೊಂದು ಪಾಠ ಆಗ್ತಾ ಇದೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ನಾನು ಹೇಳ್ತಾ ಇರೋದು ಅಂತ ಹೇಳಿದರೆ, ಇಂಥ ಹಿನ್ನೆಲೆ ಉಳ್ಳ ವ್ಯಕ್ತಿಗೆ ಮುಖ್ಯಮಂತ್ರಿ ಪುರಸ್ಕಾರ ಪ್ರಶಸ್ತಿ ಸಿಗ್ತಾ ಇದೆ. ಯಾವ ರೀತಿಯಲ್ಲಿ ಕೊಟ್ಟದ್ದು? ಮಾನವ ಹಕ್ಕು ನಾನು ತೋರಿಸಿದ್ದೇನೆ, ಜಿಲ್ಲಾ ಪಂಚಾಯತ್ CO ರವರು ಆವಾಗಲೇ ಬರೆದಿದ್ದಾರೆ, ಮಾನವ ಹಕ್ಕಿನ ಉಲ್ಲಂಘನೆ ಆಗಿದೆ ಅಂತೇಳಿ. ಅಂತವರಿಗೆ CM ಪ್ರಶಸ್ತಿ ಕೊಡುದಾ? ಯಾರು ಶಿಫಾರಸು ಮಾಡಿದ್ದು? ನೋಡಿ, ನಿಮ್ಗೆ ಈ ಸಮಾಜದಲ್ಲಿ ಗೊತ್ತಿದೆ, ಯಾರು ಒಳ್ಳೇದು ಮಾಡ್ತಾರೆ ಅವರನ್ನು ಐಡೆಂಟಿಫೈ ಮಾಡುದಿಲ್ಲ. ನಾವು ಇಲ್ಲಿ ಇದನ್ನು ಡಿಮಾಂಡ್ ಮಾಡ್ತೇವೆ, ಅವರಿಗೆ ಕೊಟ್ಟಂತ ಮುಖ್ಯಮಂತ್ರಿ ಪ್ರಶಸ್ತಿಯನ್ನು ಹಿಂಪಡೆಯಬೇಕು. ಯಾಕೆ ಅವರು ಅರ್ಹರಲ್ಲ, ಇದನ್ನೆಲ್ಲ ತನಿಖೆ ಮಾಡ್ಲಿ ಅಂತ ಹೇಳಿ ನಮ್ಮ ಅಗಸ್ಟಿನ್ ಅವರ ಅಲ್ಲ, ಇಲ್ಲೇ ಮಾಡಿದ್ರು. ಏನು ಅಲ್ಲ, ಇವರು ದೂರದವರು ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ ಇವರು ಪುತ್ತೂರಲ್ಲಿ ಮಾಡುವ ಅಂತ ಹೇಳಿ. ಕರೆಕ್ಟ್. ನಾವು ಮಾತ್ರ ಸ್ವಲ್ಪ ದೂರದಲ್ಲಿ ಬಸ್ಕೆಯಿಂದ ಬರುವವರು, ಮತ್ತೆ ಹೆಚ್ಚಿನವರು ಇಲ್ಲಿ ಹತ್ತಿರದವರು ಅಂತ ಹೇಳಿ ಹತ್ತಿರ ಅವರಿಗೆ ಬರ್ಲಿಕ್ಕೆ ಹತ್ತಿರ ಆಗ್ತದೆ. ಒಂದು ರೀಸನ್. ಸೆಕೆಂಡ್ ರೀಸನ್, ಮೂಡುಬಿದ್ರೆಯಲ್ಲಿ ನನಗೆ ಗೊತ್ತಿಲ್ಲ, 4-5 ಪತ್ರಕರ್ತರು ಬರ್ತಾರೆ. ಈ ಪುತ್ತೂರಲ್ಲಿ ಆದರೆ ಜಾಸ್ತಿ ಜನ ಬರ್ತಾರೆ. ಹೌದು. ಇವರು ಮಾತಾಡಿದ ನಂತರ ನಾನು ಕೂಡ 4 ಮಂದಿ ಹತ್ರ ಮಾತಾಡಿದ ತಿರಸ್ಕರಿಯಾಗಿ ಒತ್ತಾಯ ಮಾಡಿದೆ. ಅವರು ನಮಗೆ ಸಂದೇಶದ ಭಯಪಟ್ಟವರು ರೌಡಿ ಇದ್ದಾರೆ, ನಮ್ಮನ್ನು ರಿವೆಂಜ್ ತೆಗೆದುಕೊಳ್ತಾರೆ, ಕಷ್ಟ ಅಂತ 4 ಜನ ಹಿಂಜರಿದ್ದಾರೆ. ಹಾಗೆ ಮಾಡ್ಲಿಕ್ಕೆ ಕೂಡ ಕಷ್ಟ ಅಂತ ಅನುಭವಿಸ್ತಾರೆ. ಅವ್ರು 4 ಜನ ನೋಡಿದ್ರೆ ನನಗೆ ಹಾಗೆ
ಅಲ್ಲ ನಮ್ಗೆ ನಾವು ಹೋಗ್ತೇವೆ ಇಲ್ಲಿ ಕೂಡ ಅಷ್ಟೇ. ನಾವು ಹೋಗೋದು ಪರವಾಗಿಲ್ಲ. ಪ್ರೆಸ್ನವ್ರಿಗೆ ಭಯ ಆಗಿದೆ. ಅವ್ರಿಗೆ ಕೂಡ ಭಯ ಇದೆ. ಅವ್ರು ಸಂದೇಶ ಅವ್ರಿಗೆ ಗುಂಡಾಗಿದ್ದಾರೆ. ಈಗ ಅಮಾನತಾಗಿದೆ. ಈಗೇನು ಭಯ? ಅಲ್ಲ ಈಗ ಭಯ ಇಲ್ಲ. ಏನಂತ ನಮ್ಗೆಂತೂ ಭಯ ಇಲ್ಲ. ನಮ್ಗೆಂತೂ ಎಲ್ಲಿ ಬೇಕಾದ್ರೆ ನಾವು ಮಾಡ್ಲಿಕ್ಕೆ ಸಿದ್ಧ. ನಾವು ಸುಮತಿ ಅವರ ತಂಗಿ ಅಲ್ವಾ? ಹೌದು ಕರೆಕ್ಟ್. ಸುಮತಿ ಪ್ರಫುಲ್ಲ ಕರೆಕ್ಟ್. ನಾವು ಇಲ್ಲಿ ಡಿಮಾಂಡ್ ಮಾಡ್ತಾ ಇರೋದು ಠಾಣೆ ಸಿಸಿ ಕ್ಯಾಮೆರಾ ಫೂಟೇಜ್ ಅನ್ನು ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳುವಂತ. ಯಾಕೆ ಅಂತ ಹೇಳಿದಾಗ ಯಾರ್ದು ಸರಿ ಯಾರ್ದು ತಪ್ಪು. ಈಗ ಅವರು ಹೇಳ್ತಾರೆ ಒಳ್ಳೆ ವ್ಯಕ್ತಿ ಅಂತೇಳಿ, ಆತರ ಆಗ್ಲಿಲ್ಲ ಅಂತೇಳಿ. ಇವರು ಹೇಳ್ತಾ ಇದ್ದಾರೆ ನಮಗೆ ಮತ್ತು ಅವರ ಮಗ ಪ್ರಫುಲ್ಲ ನಾಯ್ಕನ ಮಗನಿಗೂ ಹೊಡೆದಿದ್ದಾರೆ, ಸುಮತಿ ನಾಯ್ಕನ ಮಗನಿಗೂ ಹೊಡೆದಿದ್ದಾರೆ, ಅವರ ಮೇಲೆ FIR ಆಗಿದೆ ಅಂತೇಳಿ. ನಮಗೆ ಏನಂತ ಹೇಳಿದಾಗ ಇದರ ಬಗ್ಗೆ ಸ್ಪಷ್ಟತೆ ಬೇಕು. ಅಲ್ಲಿ ಸಿಸಿ ಕ್ಯಾಮೆರಾ ಫೂಟೇಜ್ ಇದೆ. ಅವರು ಏನು ಹೇಳ್ತಾ ಇದ್ದಾರೆ, ಸುಮತಿ ನಾಯ್ಕ ನಮಗೆ ಮಾಹಿತಿ ಕೇಳಿ ಕೊಟ್ಟದ್ದು ಮ್ಯೂಟ್ ಮಾಡಿ ಕೊಟ್ಟಿದ್ದಾರೆ. ಒಂದು ವೇಳೆ ಅಲ್ಲಿ ಸಿಸಿ ಕ್ಯಾಮೆರಾ ಮ್ಯೂಟ್ ಆಗಿದೆ, ಅಲ್ಲ ಸಿಸಿ ಕ್ಯಾಮೆರಾ ಫುಟೇಜ್ ಇಲ್ಲ ಇದ್ದರೆ ಅವರ ಕರ್ತವ್ಯ ಲೋಪ ಆಗ್ತದೆ, ಸಾಕ್ಷಿ ನಾಶ ಆಗ್ತದೆ. ಅದರ ಮೇಲೆ ಕ್ರಮ ತೆಗೆದುಕೊಳ್ಳಿ. ನಮ್ಗೆ ಸತ್ಯಾಸತ್ಯತೆ, ನಾವು ಅವರಿಗೂ ಫೇವರ್ ಮಾಡುದಿಲ್ಲ, ಇವರಿಗೂ ಫೇವರ್ ಮಾಡುದಿಲ್ಲ. ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿ. ಮತ್ತೊಂದು ವಿಡಿಯೋ ಇದರಲ್ಲಿ ಸಂದೇಶ ಗೋಡೆ ಜಂಪ್ ಮಾಡೋದು. ಹೌದು. ಅಲ್ಲ ನಾವು ಇದರಲ್ಲಿ ಅದು ಮರೆತಿದ್ದು ಮತ್ತೆ ಕಾರಿಗೆ ಅಲ್ಲೇ ಅದೇ ನಾವು ಹೇಳ್ತಾ ಇರೋದು ಈ 3 ವಿಡಿಯೋ ಇದೆಯಲ್ಲ, ಠಾಣೆದ್ದು ಜಂಪ್ ಮಾಡಿದ್ದು ಮತ್ತೆ ಡ್ಯಾನ್ಸ್ ಮಾಡಿದ್ದು ಎಲ್ಲನೂ ವಶಕ್ಕೆ ತೆಗೆದುಕೊಳ್ಳಿ, ಪರಿಶೀಲಿಸಿ. ಅದು ನೋಡಿ ಮೀಡಿಯಾದಲ್ಲಿ ಬಂದದ್ದು. ಠಾಣೆದ್ದಾದ್ರೆ ಸಿಸಿ ಕ್ಯಾಮೆರಾ ಫುಟೇಜ್ ಆ ವಿಷಯದಲ್ಲಿ ಕಮಿಷನರ್ ಹೇಳುದು ಅದು ಮನೆಯ ಕಂಪ್ಲೇಂಟ್ ಕೊಡಲಿಲ್ಲ, ತನಿಖೆ ಮಾಡಿಲ್ಲ. ಪೊಲೀಸ್ ಸ್ಟೇಷನ್ ಮಾಡುವಾಗ ಅಲ್ಲ ಯಾರದ ಮನೆಗೆ ನೋಡಿ ನಾನೊಂದು ಹೇಳ್ತೇನೆ. ಕ್ರಿಮಿನಲ್ ಅಫೆನ್ಸ್ ಯಾರೇ ಮಾಡಿದ್ರು, ಈಗ ಯಾರೇ ಒಬ್ರು ಕ್ರಿಮಿನಲ್ ಮಾಡ್ತಾರೆ, ಯಾರಿಗೆ ಅನ್ಯಾಯ ಆಗಿದೆ ಅವರೇ ಕೊಡ್ಬೇಕಂತ ಹೇಳಿಲ್ಲ, ನೋಡಿದವರು ಕೂಡ ಕೊಡಬಹುದು. ಅದು ನಮ್ಮ ಕಾನೂನಲ್ಲಿ ಅವಕಾಶ ಇದೆ. ಮತ್ತೆ ಸುಮೋಟೋ ಕೂಡ ಪೊಲೀಸರು ಹಾಕ್ಬಹುದು. ಈಗ ನೋಡಿ ಸಂದೇಶ್ ವಿಜಿ ಮಹೇಶ್ ಅವರ ಮೇಲೆ ಸುಮೋಟೋನೇ ಹಾಕಿದ್ದಾರೆ. ಏನಂತ ಹೇಳಿದಾಗ ಪೋಸ್ಕೋ ಕಾಯ್ದೆ ಅಡಿ ಏನು ಸಣ್ಣ ಮಕ್ಕಳಿಗೆ ಅವರು ಇದು ಮಾಡಿದ್ದಾರೆ, ಮತ್ತೆ ಸಾಕ್ಷಿಗೆ ಏನೋ ಮಾಡಿದ್ದಾರೆ. ಅಲ್ಲಿ ದೂರ ಇತ್ತಾ? ಅಲ್ಲಿ ದೂರ ಇಲ್ಲಲ್ಲ. ಇಲ್ಲಿ ಕೂಡ ನಾವು ಹೇಳ್ತಾ ಇರೋದು ಏನಂತ ಹೇಳಿದಾಗ ಅವರು ತುಳಿದಿದ್ದಾರಲ್ವಾ, ಅದು ಕ್ರಿಮಿನಲ್ ಅಫೆನ್ಸ್. ಗೋಡೆ ಹಾರಿ ಯಾವ್ದಕ್ಕೂ ಹಾರಿ ಹೋಗ್ಬಹುದು, ಏನೋ ರಕ್ಷಣೆ ಮಾಡ್ಲಿಕ್ಕೂ ಅದು ಬೇರೆ ವಿಚಾರ. ಗಾಡಿಗೆ ತುಳಿದದ್ದು ಅದು ನಾವು ವಿಡಿಯೋ ನೋಡ್ತಾ ಇರುವಾಗ ಅದರಲ್ಲಿ ನಮಗೆ ಕಾಣ್ತಾ ಇದೆ, ನಾವು ಅದು ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳುದು, ತುಳಿಯುದು ಗಾಡಿಗೆ. ಮತ್ತೆ ಹಾರಿದ್ದು ಒಳ್ಳೆ ರೀಸನ್ ಇರಬಹುದು, ಕೆಟ್ಟ ರೀಸನ್. ಈಗ ಆ ವಿಡಿಯೋ ನೋಡಿದಾಗ ತುಳಿಲಿಕ್ಕೆ ಯಾರಿದೆ ಅಂತೇಳಿ ನಾವು ಸಿಸ್ಟಮ್ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತದೆ. ಅದನ್ನೆಲ್ಲ ಪರಿಶೀಲಿಸಿ ಅದು ಏನು ಎಡಿಟ್ ಆಗದ್ದ ಏನು, ಅದಕ್ಕೆ ನಾವು ಡಿಮಾಂಡ್ ಮಾಡ್ತಾ ಇರೋದು FSL ಗೆ ಕಳಿಸಿ, ವರದಿ ಬರ್ಲಿ, ಬಂದ ನಂತರ ಕ್ರಮ ತೆಗೆದುಕೊಳ್ಳಿ. ಈಗ ಅಮಾನತಾಗಿದೆ, ನ್ಯಾಯ ಎಲ್ಲರಿಗೂ ಒಂದು, ನಮಗೂ ಒಂದು, ಅವರಿಗೇನೆ ಒಂದು. ಯಾಕೆ ಅಂತ ಹೇಳಿದಾಗ ನ್ಯಾಚುರಲ್ ಜಸ್ಟಿಸ್ ನಡಿಯಲ್ಲಿ ಎಲ್ಲ ಹೋಗ್ಬೇಕು. ನಾವು ಏನೋ ಇದು ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಸರಿಯಾದ ರೀತಿಯಲ್ಲಿ ಜನಸಾಮಾನ್ಯರಿಗೆ ಯಾವ ರೀತಿ ವಿಚಾರಣೆ ಮಾಡ್ತೀರಾ ಆ ರೀತಿ ವಿಚಾರಣೆ ಮಾಡಿ. ಯಾಕೆ ಅಂತ ಹೇಳಿದಾಗ ನೋಡಿ, ಕಿಟ್ಟನ್ ರೈ ಮಂಗಳೂರು ಕಮಿಷನರ್ ಕೊಟ್ಟಿದ್ದಾರೆ, ಇವರು ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದೇವೆ. ಎಲ್ಲರಿಗೂ ಯಾವ ದೂರುದಾರರಿಗೂ ಕೊಟ್ಟಿಲ್ಲ. ನಾವು ಸಾಕ್ಷಿ ಕೂಡ ಕೊಟ್ಟಿದ್ದೇವೆ. ಠಾಣೆಯಲ್ಲಿ 4 ಜನ ಇದ್ರು ಅಂತೇಳಿ ಅವರನ್ನೂ ಕರೆಸಲಿಲ್ಲ. ನಮ್ಗೆ ಇವರ ಬಗ್ಗೆ ನ್ಯಾಯ ಸಿಗ್ತದೆ ಅಂತೇಳಿ ನಮ್ಗೆ ಒಂದು ಭರವಸೆ ಇಲ್ಲ. ಹ್ಯೂಮನ್ ರೈಟ್ಸ್ ನಿಂದಲೇ ನಾನು ಹೇಳ್ತಾ ಇದ್ದೇನೆ, ಸಾಕ್ಷ್ಯ ಇದೆ ಇದರಲ್ಲಿ ಇದ್ದದ್ದು. ಈ ಎಲ್ಲ ದಾಖಲೆಗಳಿಂದ ನಾನು ಹೇಳ್ತಾ ಇದ್ದೇನೆ. ನಾನು ಈ ತರ ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದಾಗ ನಾವು ಪ್ರೆಸ್ ಆವಾಗಲೇ ಕರೆಯಬಹುದಿತ್ತು, ನಮ್ಗೆ ದಾಖಲೆ ಕಲೆ ಹಾಕ್ಲಿಕ್ಕೆ ಟೈಮ್ ಬೇಕಿತ್ತು. ಯಾಕೆ ಇಲ್ಲದ್ರೆ ಆರೋಪಕ್ಕೆ ಉರುಳು ಇರುವುದಿಲ್ಲ. ಈಗ ನೀವು ಏನ್ ಬೇಕು ದಾಖಲೆ ನಾವು ಆರೋಪ ಮಾಡಿದ್ರಲ್ಲಿ ನಿಮ್ಗೆ ನಾವು ಕೊಡ್ತೇವೆ ವಿತ್ ರೆಕಾರ್ಡ್. ಓಕೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಪಕ್ಷದ ವತಿಯಿಂದ ಧನ್ಯವಾದಗಳು. ಕೆಲವು ಠಾಣೆಯಲ್ಲಿ 5 ಕ್ಯಾಮೆರಾಗಳಿವೆ.